ಮಂಗಳೂರಿನ ಕೋಟೆ ಕಾರ್ ಬ್ಯಾಂಕ್ ದರೋಡೆಕೋರನ ಕಾಲಿಗೆ ಗುಂಡೇಟು. ದರೋಡೆಯ ಪ್ರಮುಖ ಆರೋಪಿ ಕಣ್ಣನ್ ಮಣಿ ಮೇಲೆ ಪೊಲೀಸ್ ಫೈರಿಂಗ್. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದಾಗ ಪೊಲೀಸರಿಂದ ಶೂಟ್ ಔಟ್. ಮಂಗಳೂರಿನಲ್ಲಿ ಮಹಜರು ವೇಳೆ ಕಣ್ಣನ್ ಮಣಿ ತಪ್ಪಿಸಿಕೊಳ್ಳಲು ಯತ್ನ. ಕರ್ನಾಟಕ ಕೇರಳ ಗಡಿಭಾಗದ ತಲಪಾಡಿಯ ಅಲಂಕಾರು ಗುಡ್ಡದಲ್ಲಿ ಶೂಟ್ ಔಟ್. ಮಹಜರು ವೇಳೆ ಬಿಯರ್ ಬಾಟಲಿಯಿಂದ ಪೊಲೀಸರ ಮೇಲೆ ದಾಳಿ ನಡೆಸಿದ್ದ. ತಡೆಯಲು ಬಂದ ಉಳ್ಳಾಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮೇಲೂ ದಾಳಿ ಮಾಡಿದ್ದಾರೆ. ಈಗ ಸಿಸಿಬಿ ಇನ್ಸ್ಪೆಕ್ಟರ್ ರಫೀಕ್ ರಿಂದ ಕಣ್ಣನ್ ಮಣಿ ಕಾಲಿಗೆ ಫೈರಿಂಗ್. ಘಟನೆಯಲ್ಲಿ ಉಳ್ಳಾಲ್ ಇನ್ಸ್ಪೆಕ್ಟರ್ ಸೇರಿ ಮೂವರಿಗೆ ಗಾಯ. ಉಳ್ಳಾಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ಸಿಬ್ಬಂದಿ ನಿತಿನ್, ಅಂಜನಪ್ಪಗೆ ಗಾಯ. ಸದ್ಯ ದೇರಳಟ್ಟೆಯ ಖಾಸಗಿ ಆಸ್ಪತ್ರೆಗೆ ಆರೋಪಿ ಮಣಿ ದಾಖಲು. ನಿನ್ನೆ ತಮಿಳುನಾಡಿನ ತಿರುವನ್ವೇಲಿ ಪದ್ಮನೇರಿಯಲ್ಲಿ ಸಿಕ್ಕಿ ಬಿದ್ದಿದ್ದ ಕಳ್ಳರು ತಮಿಳುನಾಡಿನಿಂದ ಕರೆತಂದು ಮಂಗಳೂರಿನಲ್ಲಿ ಮಹಜರು ವೇಳೆ ಘಟನೆ. ಮಂಗಳೂರಿನ ಕೋಟೆ ಕಾರ್ ಬ್ಯಾಂಕ್ ದರೋಡೆಕೋರನ ಕಾಲಿಗೆ ಪೊಲೀಸರು ಗುಂಡೇಟು ನೀಡಿದ್ದಾರೆ. ದರೋಡೆಯ ಪ್ರಮುಖ ಆರೋಪಿ ಕಣ್ಣನ್ ಮಣಿ ಮೇಲೆ ಪೊಲೀಸ್ ಫೈರಿಂಗ್ ಮಾಡಿದ್ದಾರೆ. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದಾಗ ಪೊಲೀಸರಿಂದ ಶೂಟ್ ಔಟ್ ಮಾಡಲಾಗಿದೆ. ಮಂಗಳೂರಿನ ಕೋಟೆ ಕಾರ್ ಬ್ಯಾಂಕ್ ದರೋಡೆಕೋರ ಈತನ ಕಾಲಿಗೆ ಫೈರಿಂಗ್ ಮಾಡಿದ ಪೊಲೀಸರು ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದಾಗ ಪೊಲೀಸರಿಂದ ಶೂಟ್ ಔಟ್ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮಹಜರು ವೇಳೆ ಕಣ್ಣನ್ ಮಣಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಕರ್ನಾಟಕ ಕೇರಳ ಗಡಿಭಾಗದ ತಲಪಾಡಿಯ ಅಲಂಕಾರು ಗುಡ್ಡದಲ್ಲಿ ಶೂಟ್ ಔಟ್. ಮಹಜರು ವೇಳೆ ಬಿಯರ್ ಬಾಟ್ಲಿಯಿಂದ ಪೊಲೀಸರ ಮೇಲೇನೆ ದಾಳಿ ಮಾಡಲು ಹೋಗಿದ್ದ ಈತ. ತಡೆಯಲು ಬಂದ ಉಳ್ಳಾಲ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮೇಲೂ ದಾಳಿ ಮಾಡಲು ಹೋಗಿದ್ದ ಈತ. ಆಗ ಸಿಸಿಬಿ ಇನ್ಸ್ಪೆಕ್ಟರ್ ರಫೀಕ್ ರಿಂದ ಕಣ್ಣನ್ ಮಣಿ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಘಟನೆಯಲ್ಲಿ ಉಳ್ಳಾಲ್ ಇನ್ಸ್ಪೆಕ್ಟರ್ ಸೇರಿ ಮೂವರಿಗೆ ಗಾಯವಾಗಿದೆ. ಉಳ್ಳಾಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ಸಿಬ್ಬಂದಿ ನಿತಿನ್, ಅಂಜನಪ್ಪಗೆ ಗಾಯವಾಗಿದೆ. ಸದ್ಯ ದೇರಳಟ್ಟೆಯ ಖಾಸಗಿ ಆಸ್ಪತ್ರೆಗೆ ಆರೋಪಿ ಕಣ್ಣನ್ ಮಣಿ ದಾಖಲಾಗಿದ್ದಾನೆ. ನಿನ್ನೆ ತಮಿಳುನಾಡಿನ ತಿರುವನ್ವೇಲಿ ಪದ್ಮನೇರಿಯಲ್ಲಿ ಸಿಕ್ಕಿ ಬಿದ್ದಿದ್ದ ಕಳ್ಳರು ತಮಿಳುನಾಡಿನಿಂದ ಕರೆತಂದು ಮಂಗಳೂರಿನಲ್ಲಿ ಮಹಜರು ವೇಳೆ ಘಟನೆ ನಡೆದಿದೆ. ಇನ್ನ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ದರೋಡೆಕೋರನ ಕಾಲಿಗೀಗ ಗುಂಡೇಟು ನೀಡಿದ್ದಾರೆ. ಮಂಗಳೂರಿನ ಕೋಟೆ ಕಾರ್ ಬ್ಯಾಂಕ್ ದರೋಡೆ ಮಾಡಿದ್ರು. ದರೋಡೆಯ ಪ್ರಮುಖ ಆರೋಪಿ ಕಣ್ಣನ್ ಮಣಿ ಮೇಲೆ ಪೊಲೀಸ್ ಫೈರಿಂಗ್. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದಾಗ ಪೊಲೀಸರಿಂದ ಶೂಟ್ ಔಟ್ ಮಾಡಲಾಗಿದೆ. ಇನ್ನ ಮಂಗಳೂರಿನಲ್ಲಿ ಮಹಜರು ವೇಳೆ ಕಣ್ಣನ್ ಮಣಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಕರ್ನಾಟಕ ಕೇರಳ ಗಡಿಭಾಗದ ತಲಪಾಡಿಯ ಅಲಂಕಾರು ಗುಡ್ಡದಲ್ಲಿ ಶೂಟ್ ಔಟ್ ಮಾಡಲಾಗಿದೆ. ಮಹಜರು ವೇಳೆ ಬಿಯರ್ ಬಾಟ್ಲಿಯಿಂದ ಪೊಲೀಸರ ಮೇಲೆ ದಾಳಿ ಮಾಡೋಕೆ ಹೋಗಿದ್ದ. ತಡೆಯಲು ಬಂದ ಉಳ್ಳಾಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮೇಲೂ ಬಿಯರ್ ಬಾಟ್ಲಿಯಿಂದ ದಾಳಿ ಮಾಡಲು ಹೋಗಿದ್ದ. ಆಗ ಸಿಸಿಬಿ ಇನ್ಸ್ಪೆಕ್ಟರ್ ರಫೀಕ್ ರಿಂದ ಕಣ್ಣನ್ ಮಣಿ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಘಟನೆಯಲ್ಲಿ ಉಳ್ಳಾಲ್ ಇನ್ಸ್ಪೆಕ್ಟರ್ ಸೇರಿ ಮೂವರಿಗೆ ಗಾಯವಾಗಿದ್ದು